ವೀಕ್ಷಕರಿಗೆಲ್ಲ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬಿಗ್ ಬಾಸ್ ಕನ್ನಡ ಸೀಸನ್ 11ರ ಸ್ಪರ್ಧಿಯಾಗಿ ಹಾಗೂ ರನ್ನರ್ ಅಪ್ ಆಗಿ ಕಾಣಿಸಿಕೊಂಡಂಥ ಮೋಕ್ಷಿತಾ ಅವರು ಕುಟುಂಬದ ಜೊತೆ ಶಿರಡಿಗೆ ಭೇಟಿಯನ್ನು ಕೊಟ್ಟು ಸಾಯಿಬಾಬಾ ದರ್ಶನವನ್ನು ಪಡೆದಿದ್ದಾರೆ. ಇನ್ನು ಬಿಗ್ ಬಾಸ್ ಮನೆಯಲ್ಲಿದ್ದಂಥ ತ್ರಿವಿಕ್ರಮ್ ಹಾಗೂ ಮೋಕ್ಷಿತಾ ಅವರ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ. ಹಾಗೆಯೇ ತ್ರಿಮೋಕ್ಷಿ ಬಗ್ಗೆ ಕಿಚ್ಚ ಸುದೀಪ್ ಅವರು ಫಿನಾಲೆ ದಿನ ಕೂಡ ತಿಳಿಸ್ತಾರೆ. ಇದನ್ನು ಕೇಳಿ ಶಾಕ್ ಆಗ್ತಾರೆ ಮತ್ತು ಖುಷಿನ ಕೂಡ ಪಡ್ತಾರೆ. ಇನ್ನು ಬಿಗ್ ಬಾಸ್ ಮನೆಯಿಂದ ಹೊರ ಬಂದ ಮೇಲೆ ಕೂಡ ತ್ರಿಮೋಕ್ಷಿ ಅನ್ನೋ ಸಾಕಷ್ಟು ವಿಡಿಯೋಗಳು ಈಗಲೂ ಕೂಡ ವೈರಲ್ ಆಗ್ತಾ ಇರುವಂಥದ್ದೇ. ಇನ್ನು ತ್ರಿಮೋಕ್ಷಿ ಅನ್ನೋ ಇದ್ರ ಬಗ್ಗೆ ಮೋಕ್ಷಿತಾ ಅವರು ಕೇಳಿ ತುಂಬಾ ಖುಷಿಪಟ್ಟಿದ್ದಾರೆ. ಆ ವಿಡಿಯೋಸ್ ತುಂಬ ಖುಷಿ ಕೊಡುತ್ತೆ ಅಂತಲೂ ಕೂಡ ಇಲ್ಲಿ ಹೇಳ್ಕೊಂಡಿದ್ದಾರೆ ಲೈವ್ನಲ್ಲಿ, ಸಂದರ್ಶನಗಳಲ್ಲಿ ಕೂಡ. ಇನ್ನು ತ್ರಿವಿಕ್ರಮ್ ಅವರು ಮೊನ್ನೆಯಷ್ಟೇ ಮೋಕ್ಷಿತಾ ಅವರ ಮನೆಗೆ ಭೇಟಿಯನ್ನು ಕೊಟ್ಟಿದ್ದರು. ಈಗ ಮೋಕ್ಷಿತಾ ಅವರು ಕೂಡ ತ್ರಿವಿಕ್ರಮ್ ಅವರ ಮನೆಗೆ ಎಂಟ್ರಿಯನ್ನು ಕೊಟ್ಟಿದ್ದಾರೆ. ಹೌದು, ಬಿಗ್ ಬಾಸ್ ಸ್ಪರ್ಧಿಯಾಗಿ ಕಾಣಿಸ್ಕೊಂಡಂಥ ಮೋಕ್ಷಿತಾ ಅವರು ಕುಟುಂಬದ ಜೊತೆ ತ್ರಿವಿಕ್ರಮ್ ಅವರ ಮನೆಗೆ ಭೇಟಿಯನ್ನು ಕೊಟ್ಟಿದ್ದಾರೆ. ಇನ್ನು ತ್ರಿವಿಕ್ರಮ್ ಅವ್ರಿಗೆ ಅಭಿಮಾನಿಗಳು ಕೊಟ್ಟಿರುವಂಥ ಗಿಫ್ಟ್ನ ನೋಡಿ ಖುಷಿಪಟ್ಟಿದ್ದಾರೆ ಮೋಕ್ಷಿತಾ ಅವರು. ಇನ್ನು ಬಿಗ್ ಬಾಸ್ ಮನೆಯಲ್ಲಿ ದೂರವಾಗಿದ್ದಂತಹ ಮೋಕ್ಷಿತಾ ಹಾಗೂ ತ್ರಿವಿಕ್ರಮ್ ಅವರು ಹೊರಗಡೆ ಬಂದ ಮೇಲೆ ಸಾಕಷ್ಟು ಹತ್ತಿರವಾಗ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಬಿಗ್ ಬಾಸ್ ಮನೆಯಲ್ಲಿ ಅಷ್ಟೇನೂ ಕನೆಕ್ಷನ್ ಆಗಿರಲಿಲ್ಲ ಅಂತ ಹೇಳ್ತಿದ್ದಂಥ ಮೋಕ್ಷಿತಾ ಹಾಗೂ ತ್ರಿವಿಕ್ರಮ್ ಅವರೀಗ ತಮ್ಮ ಮನೆಗೆ ಭೇಟಿಯನ್ನು ಕೊಟ್ಟಿದ್ದಾರೆ. ಇದು ತ್ರಿಮೋಕ್ಷಿ ಅಭಿಮಾನಿಗಳು ಖುಷಿ ಪಡುವಂಥ ವಿಷಯ, ಸುದ್ದಿ ಅಂತಲೇ ಹೇಳ್ಬೋದು. ಮೋಕ್ಷಿತಾ ಅವರ ಫ್ಯಾಮಿಲಿ ಎಲ್ಲರೂ ಸೇರಿ ಈಗ ತ್ರಿವಿಕ್ರಮ್ ಅವರಕ್ಕೆ ಭೇಟಿ ಕೊಟ್ಟು ಖುಷಿಯನ್ನು ಹಂಚಿಕೊಂಡಿದ್ದಾರೆ. ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೇ ರೀತಿಯ ಫೋಟೋಸ್ಗಳಾಗಲಿ ವಿಡಿಯೋಗಳಾಗಲಿ ಇದರ ಬಗ್ಗೆ ಎಲ್ಲಿಯೂ ಕೂಡ ಹೊರಬಿದ್ದಿಲ್ಲ ಅಂತಲೇ ಹೇಳ್ಬೋದು. ಮೋಕ್ಷಿತಾ ಅವರೇ ತ್ರಿವಿಕ್ರಮ್ ಅವರ ಮನೆಗೆ ಹೋಗಿರುವಂಥ ವಿಷಯವನ್ನು ಯಾವ ರೀತಿ ಹೊರಗಡೆ ತಿಳಿಸ್ತಾರೆ ಅಂತಲೂ ಕೂಡ ಕಾದು ನೋಡಬೇಕಾಗಿರುವಂಥದ್ದು. ಹಾಗೆಯೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ. ಇದೇ ರೀತಿಯ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ತ್ರಿವಿಕ್ರಮ್ ಹಾಗೂ ಮೋಕ್ಷಿತಾ ಅವರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ.